ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ಮಲಯಾಳಂನ ಒನ್ ಆಫ್ ದಿ ಅಂಡರ್ರೇಟೆಡ್ ಮೂವಿ ಹೆವೆನ್ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 6.8 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಕೆಲವು NCC ಸ್ಟೂಡೆಂಟ್ನ ತೋರಿಸ್ತಾರೆ. ಇವರು ಕ್ಯಾಂಪ್ ಮಾಡಬೇಕಂತ ಒಂದು ಫಾರೆಸ್ಟ್ ಏರಿಯಾಗೆ ಹೋಗಿರ್ತಾರೆ. ಇವರು ಇಲ್ಲಿ ಕ್ಯಾಂಪ್ ಮಾಡ್ತಿದ್ದಾಗ ಅಲ್ಲಿ ಅವರಿಗೆ ಒಂದು ಡೆಡ್ ಬಾಡಿ ಕಾಣುತ್ತೆ. ಈಗ ಇವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ಇನ್ಸ್ಪೆಕ್ಟರ್ ವಿಜು ಅಲ್ಲಿಗೆ ಬರ್ತಾನೆ. ಅವನ ಜೊತೆ ಫಾರೆನ್ಸಿಕ್ ಟೀಮ್ ಕೂಡ ಬಂದಿರುತ್ತೆ. ಇವರು ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ತಾರೆ. ಆ ಬಾಡಿಯನ್ನು ನೋಡ್ತಿದ್ರೆ ತುಂಬಾ ದಿನದಿಂದ ಅಲ್ಲೇ ಬಿದ್ದಿರೋ ತರ ಅನಿಸುತ್ತೆ, ಯಾಕಂದ್ರೆ ಅದು ಕೊಳೆಯೋಕೆ ಸ್ಟಾರ್ಟ್ ಆಗಿರುತ್ತೆ. ಈಗ ಮಾರನೇ ದಿನ ಫಾರೆನ್ಸಿಕ್ ಡಾಕ್ಟರ್ ವಿಜುನ ಕರೆದು ಆ ಬಾಡಿ ಸತ್ತು 4-5 ದಿನ ಆಗಿರಬೇಕು, ಯಾಕಂದ್ರೆ ಅದರ ಮೇಲೆ ಹುಳು ಕೂಡ ಇದೆ, ಆ ಬಾಡಿ ಕೊಳೆಯೋಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾಳೆ. ಈಗ ವಿಜು ಆ ಬಾಡಿ ಯಾರ್ದಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಆಗ ಅವನಿಗೆ ಆ ವ್ಯಕ್ತಿಯ ಹೆಸರು ಜಾನ್ ಅಂತ ಗೊತ್ತಾಗುತ್ತೆ ಮತ್ತು ಆತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಇನ್ನು ಆ ಬಾಡಿಯ ಸುತ್ತ ಇವರಿಗೆ ಕೆಲವು ಫುಟ್ ಪ್ರಿಂಟ್ ಸಿಕ್ಕಿರುತ್ತೆ. ಈಗ ಅವರು ಅದರ ಫೋಟೋ ತಗೊಂಡು ಒಂದು ಶೂ ಕಂಪನಿಗೆ ಹೋಗ್ತಾರೆ, ಏಕೆಂದ್ರೆ ಅಂತ ಶೂಗಳನ್ನ ಇದೇ ಕಂಪನಿ ಮಾಡ್ತಿರುತ್ತೆ. ಆಗ ಅಲ್ಲಿನ ಮ್ಯಾನೇಜರ್ ಇವರಿಗೆ, ಮೇಡಮ್ ಈ ಶೂಗಳನ್ನ ರೀಸೆಂಟ್ ಆಗಿ ಲಾಂಚ್ ಮಾಡಲಾಗಿತ್ತು, ಇನ್ನು ಇದರ ಜಾಸ್ತಿ ಪೀಸ್ಗಳು ಸೇಲ್ ಆಗಿಲ್ಲ, ನಿಮ್ಮ ಪೊಲೀಸ್ ಆಫೀಸರ್ ಒಬ್ಬಾತ ನಮ್ಮಲ್ಲಿ ಈ ಶೂಸ್ ನ ತಗೊಂಡಿದ್ದಾನೆ ಅಂತ ಹೇಳ್ತಾನೆ. ಇನ್ನು ಇವರಿಗೆ ಆ CCTV ಫುಟೇಜ್ ಕೂಡ ತೋರಿಸ್ತಾನೆ. ಅದರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆ ಶೂಸ್ ನ ತಗೋತಿರ್ತಾನೆ. ಈಗ ವಿಜು ಫಾರೆಸ್ಟ್ ಏರಿಯಾದಲ್ಲಿ ಚೆಕ್ ಪೋಸ್ಟ್ ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಫಾರೆಸ್ಟ್ ಗಾರ್ಡ್ ನ ಕರೆದು ಎನ್ಕ್ವೈರಿ ಮಾಡ್ತಾನೆ. ಆತ ವಿಜುಗೆ, ಸರ್ ನಾನು ಅವತ್ತು ಗಾರ್ಡ್ ನಿದ್ರೆಯಲ್ಲಿದ್ದೆ, ಆಗ ಒಂದು ಪೊಲೀಸ್ ಜೀಪ್ ಅಲ್ಲಿ ಸ್ಪೀಡ್ ಆಗಿ ಬಂತು, ಅದು ಚೆಕ್ ಪೋಸ್ಟ್ ಹತ್ರ ನಿಂದ್ರದೆ ಸೀದಾ ಫಾರೆಸ್ಟ್ ಏರಿಯಾದೊಳಗೆ ಹೋಯ್ತು ಅಂತ ಹೇಳ್ತಾನೆ. ಈಗ ವಿಜಯ್ ಅಲ್ಲಿಂದ SP ರೇವತಿ ಹತ್ರ ಬಂದು, ಮೇಡಮ್ ಎಲ್ಲಾ ಸಾಕ್ಷ್ಯಗಳು ಅವನ ವಿರುದ್ಧ ಇದೆ ಅಂತ ಹೇಳ್ತಾನೆ. ಆಗ ರೇವತಿ, ಆಯ್ತು ಅವನನ್ನ ಅರೆಸ್ಟ್ ಮಾಡುವಂತ ಹೇಳ್ತಾಳೆ. ಈಗ ಮಾರನೇ ದಿನ ವಿಜು CI ಪೀಟರ್ ನ ಅರೆಸ್ಟ್ ಮಾಡ್ತಾನೆ, ಯಾಕಂದ್ರೆ ಎಲ್ಲಾ ಸಾಕ್ಷ್ಯಗಳು ಅವನ ವಿರುದ್ಧ ಇರುತ್ತೆ. ಈಗ ಇವರು ಎಲ್ಲಾ ಎವಿಡೆನ್ಸ್ ನ ತಗೊಂಡು ಪೀಟರ್ ನ ಕೋರ್ಟ್ ಗೆ ಕರ್ಕೊಂಡು ಹೋಗ್ತಾರೆ. ಇದೇ ಟೈಮ್ ಅಲ್ಲಿ ನಮಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇಲ್ಲಿ ನಮಗೆ ಪೀಟರ್ ಫ್ಯಾಮಿಲಿನ ತೋರಿಸ್ತಾರೆ. ಅವನ ಫ್ಯಾಮಿಲಿಯಲ್ಲಿ ಅವನ ತಾಯಿ ಮತ್ತು ಮಗ ಸೆಬಿನ್ ಇರ್ತಾನೆ. ಅವನ ಹೆಂಡತಿ ಮೊದಲೇ ಸತ್ತೋಗಿರ್ತಾಳೆ. ಇನ್ನು ಪೀಟರ್ ತಾಯಿ ಸೆಬಿನ್ ನ ತುಂಬಾ ಚೆನ್ನಾಗಿ ನೋಡ್ಕೋತಿರ್ತಾಳೆ. ಒಂದು ದಿನ ಸೆಬಿನ್ ತನ್ನ ಕ್ಲಾಸ್ಮೇಟ್ ಕಿರಾನ ಡ್ರಾಯಿಂಗ್ ಮಾಡ್ತಿರ್ತಾನೆ, ಯಾಕಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಆಕೆ ಬರ್ತ್ಡೇ ಇರುತ್ತೆ. ಅದಕ್ಕೆ ಅವನು ಆ ಪೇಂಟಿಂಗ್ ನ ಆಕೆಗೆ ಗಿಫ್ಟ್ ಕೊಡ್ಬೇಕಂತ ಇರ್ತಾನೆ. ಇಲ್ಲಿ ನಮಗೆ ಪೀಟರ್ ತಾಯಿ ಮತ್ತು ಸೆಬಿನ್ ತುಂಬಾ ಕ್ಲೋಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಹೀಗಿದ್ದಾಗ ಒಂದು ದಿನ ರವಿ ಅನ್ನೋ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಇಲ್ಲಿ ಪೀಟರ್ ಇರ್ತಾನೆ. ಆತ ಪೀಟರ್ಗೆ, ಸರ್ ನನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಹೇಳ್ತಾನೆ. ಆಗ ಪೀಟರ್ ಅಲ್ಲಿಂದ ಆ ವ್ಯಕ್ತಿನ ಕರ್ಕೊಂಡು ಆಕೆ ಎಲ್ಲಿಂದ ಮಿಸ್ ಆಗಿದ್ದಾಳೋ ಆ ಪ್ಲೇಸ್ಗೆ ಬರ್ತಾನೆ. ಇಲ್ಲಿ ಪೀಟರ್ಗೆ ರವಿ ಮಗಳ ಹತ್ರ ಒಂದು ಮೊಬೈಲ್ ಇದೆ ಅಂತ ಗೊತ್ತಾಗುತ್ತೆ. ಆಗ ಅವರು ಆಕೆ ಲೊಕೇಶನ್ ನ ಟ್ರ್ಯಾಕ್ ಮಾಡ್ತಾ ಒಂದು ಏರಿಯಾಗೆ ಬರ್ತಾರೆ. ಇದೊಂದು ಸ್ಲಮ್ ಏರಿಯಾ ಆಗಿರುತ್ತೆ ಮತ್ತು ಇಲ್ಲಿ ತುಂಬಾ ಬ್ರೋತಲ್ ಹೌಸ್ ಕೂಡ ಇರುತ್ತೆ. ಆಗ ಅವರು ಮೊಬೈಲ್ ನ ಟ್ರ್ಯಾಕ್ ಮಾಡ್ತಾ ಒಂದು ಮನೆ ಒಳಗೆ ಬರ್ತಾರೆ. ಈ ಮನೆಯಲ್ಲಿ ಒಬ್ಬ ಹೆಣ್ಮಗಳಿರ್ತಾಳೆ. ಈಕೆ ಡೋರ್ ಓಪನ್ ಮಾಡಿದಾಗ ಪೀಟರ್ ಒಳಗೆ ಹೋಗಿ ಸರ್ಚ್ ಮಾಡಿದಾಗ ಅಲ್ಲಿ ರವಿ ಮಗಳಿರ್ತಾಳೆ. ಈಕೆ ಆಕೆನ ಕಟ್ಟಿ ಹಾಕಿರ್ತಾಳೆ. ಆದ್ರೆ ಪೀಟರ್ ಈಗ ಆಕೆನ ಕಾಪಾಡಿರ್ತಾನೆ. ಇನ್ನು ಮಾರನೇ ದಿನ ಪೀಟರ್ ಪೊಲೀಸ್ ಸ್ಟೇಷನ್ ಅಲ್ಲಿದ್ದಾಗ ಅವನಿಗೆ ಮ್ಯಾಥ್ಯೂ ಅನ್ನೋ ವ್ಯಕ್ತಿಯ ಮನೆಯಲ್ಲಿ ಮರ್ಡರ್ ಆಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಕಳ್ಳರು ಮನೆಯೊಳಗೆ ನುಗ್ಗಿ ಮ್ಯಾಥ್ಯೂ ಫ್ಯಾಮಿಲಿನ ಮುಗಿಸಿರ್ತಾರೆ. ಈಗ ಪೀಟರ್ ಅಲ್ಲಿಂದ ತನ್ನ ಟೀಮ್ ನ ಕರ್ಕೊಂಡು ಮ್ಯಾಥ್ಯೂ ಮನೆಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಮ್ಯಾಥ್ಯೂನ ಒಂದು ಚೇರ್ ಮೇಲೆ ಕಟ್ಟಿ ಹಾಕಿ ಅವನನ್ನ ಸಾಯಿಸಿರ್ತಾರೆ. ಇನ್ನು ಅದರ ಪಕ್ಕದಲ್ಲಿ ಮ್ಯಾಥ್ಯೂ ಹೆಂಡತಿ ಕೂಡ ಬಿದ್ದಿರ್ತಾಳೆ. ಆಕೆ ಕೂಡ ಸತ್ತೋಗಿರ್ತಾಳೆ. ಪೀಟರ್ ಒಳಗೆ ಹೋಗಿ ನೋಡಿದಾಗ ಒಂದು ರೂಮ್ ಅಲ್ಲಿ ಮ್ಯಾಥ್ಯೂ ಮಗಳು ಬಿದ್ದಿರ್ತಾಳೆ. ಈಕೆ ಹೆಸರು ಕೀರಾ ಆಗಿರುತ್ತೆ. ಈಕೆ ಸೆಬಿನ್ ಡ್ರಾ ಮಾಡ್ತಿದ್ದ ಪೇಂಟಿಂಗ್ ನಲ್ಲಿದ್ದ ಅದೇ ಕೀರಾ ಆಗಿರ್ತಾಳೆ. ಅಂದ್ರೆ ಈಕೆ ಸೆಬಿನ್ ಫ್ರೆಂಡ್ ಆಗಿರ್ತಾಳೆ. ಪೀಟರ್ ಆ ಹುಡುಗಿನ ನೋಡ್ತಿದ್ದಾಗ ಒಬ್ಬ ಕಾನ್ಸ್ಟೇಬಲ್ ಪೀಟರ್ ಹತ್ರ ಬಂದು ಒಂದು ಶಾಕಿಂಗ್ ವಿಷಯ ಹೇಳ್ತಾನೆ. ಅದೇನೆಂದರೆ ಇನ್ನೊಂದು ರೂಮ್ ಅಲ್ಲಿ ಪೀಟರ್ ಮಗ ಸೆಬಿನ್ ಸತ್ತು ಬಿದ್ದಿರ್ತಾನೆ. ಇದನ್ನ ನೋಡಿ ಪೀಟರ್ ಶಾಕ್ ಆಗ್ತಾನೆ. ಆಕ್ಚುಲಿ ಸೆಬಿನ್ ಕೀರಾ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಅಲ್ಲಿ ಬಂದಿರ್ತಾನೆ. ಅದೇ ಟೈಮಲ್ಲಿ ಈ ಘಟನೆ ನಡೆದಿರುತ್ತೆ. ಇದನ್ನು ನೋಡಿ ಪೀಟರ್ಗೆ ತುಂಬಾ ದುಃಖ ಆಗುತ್ತೆ. ಅವನು ತನ್ನ ತಾಯಿಗೆ ಫೋನ್ ಮಾಡಿ ಇದೇ ವಿಷಯ ಹೇಳ್ತಾನೆ. ಇದರಿಂದ ಪೀಟರ್ ತಾಯಿ ಪೂರ್ತಿಯಾಗಿ ಮುರಿದು ಹೋಗ್ತಾಳೆ. ಆಕೆ ದುಃಖದಲ್ಲಿ ತುಂಬಾ ಅಳ್ತಿರ್ತಾಳೆ. ಆಕೆ ಪರಿಸ್ಥಿತಿ ಕೂಡ ತುಂಬಾ ಕೆಡ್ತಿರುತ್ತೆ. ಇದನ್ನ ನೋಡಿ ಪೀಟರ್ಗೂ ಆಕೆಗೆ ಹೇಗೆ ಸಮಾಧಾನ ಮಾಡ್ಬೇಕಂತ ಗೊತ್ತಾಗಲ್ಲ. ಅದಕ್ಕೆ ಅವನು ತನ್ನ ತಾಯಿ ಪರಿಸ್ಥಿತಿ ನೋಡಕ್ಕಾಗದೆ ಸ್ವಲ್ಪ ದಿನಗಳವರೆಗೆ ರಜೆ ತಗೋತಾನೆ. ಇನ್ನೊಂದು ಕಡೆ SP ರೇವತಿ ಕಿಶೋರ್ ಅನ್ನೋ ಇನ್ಸ್ಪೆಕ್ಟರ್ ನ ಕರೆದು ಮ್ಯಾಥ್ಯೂ ಕೇಸ್ ನ ಅವನಿಗೆ ಕೊಡ್ತಾಳೆ. ಈಗ ಕಿಶೋರ್ ಹೊರಗೆ ಬಂದಾಗ ಸುಕುಮಾರನ್ ಅನ್ನೋ ASI ಅವನಿಗೆ ಕೇಸ್ ಡೀಟೇಲ್ಸ್ ಬಗ್ಗೆ ಹೇಳ್ತಾನೆ. ಮತ್ತು ಸರ್, ಮ್ಯಾಥ್ಯೂ ಮನೆಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದ, ಆತನ ಹೆಸರು ಬಲ್ವಿಂದರ್. ಆದ್ರೆ ಮರ್ಡರ್ ಆದ ದಿನದಿಂದ ಅವನು ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ. ಈಗ ಕಿಶೋರ್ ತಡ ಮಾಡದೆ ಬಲ್ವಿಂದರ್ ಬಗ್ಗೆ ಎನ್ಕ್ವೈರಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಇವರಿಗೆ ಬಲ್ವಿಂದರ್ BSNL ಸಿಮ್ ನ ಯೂಸ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಆಗ ಅವರು BSNL ಆಫೀಸ್ಗೆ ಹೋಗಿ ಅಲ್ಲಿದ್ದ ಬಲ್ವಿಂದರ್ ಅಪ್ಲಿಕೇಶನ್ ನ ತಗೋತಾರೆ, ಏಕೆಂದ್ರೆ ಅದರಲ್ಲಿ ಬಲ್ವಿಂದರ್ ಫೋಟೋ ಮತ್ತು ಅಡ್ರೆಸ್ ಇರುತ್ತೆ. ಈಗ ಪೊಲೀಸರು ಬಲ್ವಿಂದರ್ ಪೋಸ್ಟರ್ ನ ಊರಲ್ಲಿ ಅಂಟಿಸ್ತಾರೆ ಮತ್ತು ವಾಂಟೆಡ್ ಅಂತ ಬರೆದಿರ್ತಾರೆ. ಈ ಕಡೆ ಫಾರೆನ್ಸಿಕ್ ಡಾಕ್ಟರ್ ಕಿಶೋರ್ ನ ತಮ್ಮ ಹತ್ರ ಕರೆದು, ನಮಗೆ ಕ್ರೈಮ್ ಸ್ಪಾಟ್ ಅಲ್ಲಿ ವಿಕ್ಟಮ್ಸ್ ಬ್ಲಡ್ ಸ್ಯಾಂಪಲ್ ಬಿಟ್ಟು ಇನ್ನೊಂದು ಬ್ಲಡ್ ಸ್ಯಾಂಪಲ್ ಸಿಕ್ಕಿದೆ, ಇದು ಕಿಲ್ಲರ್ ಬ್ಲಡ್ ಸ್ಯಾಂಪಲ್ ಆಗಿರಬಹುದು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಿಶೋರ್ ರೀಸೆಂಟ್ ಆಗಿ ಯಾವ್ದಾದ್ರು ವ್ಯಕ್ತಿ ಗಾಯ ಮಾಡಿಕೊಂಡು ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದಾನ ಅಂತ ಸರ್ಚ್ ಮಾಡ್ತಾನೆ.
ಆಗ ಅವನಿಗೆ ಒಂದು ಹಾಸ್ಪಿಟಲ್ನಲ್ಲಿ ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ಗೆ ಬಂದಿದ್ದ ಅಂತ ಗೊತ್ತಾಗುತ್ತೆ. ಇಲ್ಲಿ ಡಾಕ್ಟರ್ ಕಿಶೋರ್ಗೆ ಒಬ್ಬ ವ್ಯಕ್ತಿಗೆ ಕೈಗೆ ಗಾಯವಾಗಿತ್ತು. ಅವನು ರೀಸೆಂಟ್ ಆಗಿ ಬಂದು ಹೋಗಿದ್ದ. ನಾವು ಅವನಿಗೆ ಟ್ರೀಟ್ಮೆಂಟ್ ಕೊಟ್ವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಿಶೋರ್ ಹಾಸ್ಪಿಟಲ್ನ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಅಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾನೆ. ಈತನ ಹೆಸರು ಸ್ಟೀಫನ್ ಆಗಿರುತ್ತೆ. ಈಗ ಪೊಲೀಸರು ಸ್ಟೀಫನ್ ಎಳ್ಕೊಂಡು ಬಂದು ಅವನನ್ನ ಎನ್ಕ್ವೈರಿ ಮಾಡ್ತಾರೆ. ಇಲ್ಲಿ ಸ್ಟೀಫನ್ ಕಿಶೋರ್ ಮುಂದೆ ಎಲ್ಲ ನಿಜ ಒಪ್ಕೋತಾನೆ. ಸರ್, ಇದು ನನ್ನ ಮತ್ತು ಬಲ್ವೀರ್ ಪ್ಲಾನ್ ಆಗಿತ್ತು. ನಾವು ಅಲ್ಲಿ ಕಳ್ಳತನ ಮಾಡ್ಬೇಕಂತ ಹೋಗಿದ್ವಿ, ಆದ್ರೆ ಬೈ ಮಿಸ್ಟೇಕ್ ಆಗಿ ಆ ಫ್ಯಾಮಿಲಿನ ಕೊಲ್ಬೇಕಾಯ್ತು ಅಂತ ಹೇಳ್ತಾನೆ. ಇನ್ನು ಅಲ್ಲಿ ಸಿಕ್ಕ ದುಡ್ಡನ್ನೆಲ್ಲ ತಗೊಂಡು ಬಲ್ವಿಂದರ್ ಅಲ್ಲಿಂದ ಓಡೋದ ಅಂತ ಹೇಳ್ತಾನೆ. ಈಗ ಸೀನ್ ಪೀಟರ್ ಕಡೆ ಶಿಫ್ಟ್ ಆಗುತ್ತೆ. ಇವನು SP ರೇವತಿ ಹತ್ರ ಬಂದಿರ್ತಾನೆ. ಈತ SP-ಗೆ ಮೇಡಮ್, ನಾನು ಈಗ ಮ್ಯಾಥ್ಯೂ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ನಾನು ನನ್ನ ಮಗನನ್ನ ಯಾರು ಕೊಂದಿದ್ದಾರೋ ಆ ಕಿಲ್ಲರ್ನ ಹಿಡಬೇಕು ಅಂತ ಹೇಳ್ತಾನೆ. ಆದ್ರೆ ರೇವತಿ ಅದಕ್ಕೆ ಒಪ್ಪಲ್ಲ. ಆಕೆ ಪೀಟರ್ಗೆ ಬೇಡ ಅಂತ ಹೇಳ್ತಾಳೆ. ಆದ್ರೆ ಅವನಿಗೆ ಒಂದು ಆಪ್ಷನ್ ಕೊಡ್ತಾಳೆ. ನೀನು ಅನ್ಅಫಿಷಿಯಲಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಬಹುದು ಅಂತ ಹೇಳ್ತಾಳೆ. ಈಗ ಪೀಟರ್ ರೇವತಿ ಪರ್ಮಿಷನ್ ತಗೊಂಡು ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾನೆ. ಇದೇ ಪ್ರೊಸೆಸ್ ನಲ್ಲಿ ಅವನು ಸ್ಟೀಫನ್ ಹೋಗಿ ಭೇಟಿ ಆಗ್ತಾನೆ. ಇಲ್ಲಿ ಅವನು ಒಂದು ವಿಷಯ ಗಮನಿಸ್ತಾನೆ. ಈಗ ಅವನು ರೇವತಿ ಹತ್ರ ಬಂದು, ಮೇಡಮ್, ಸ್ಟೀಫನ್ ಮತ್ತು ಬಲ್ವಿಂದರ್ ರೈಟ್ ಹ್ಯಾಂಡರ್ಸ್, ಆದ್ರೆ ಮ್ಯಾಥ್ಯೂನ ಕಟ್ಟಾಕಿರೋ ರೀತಿ ನೋಡಿದ್ರೆ ಯಾರೋ ಲೆಫ್ಟ್ ಹ್ಯಾಂಡರ್ ಅವರನ್ನ ಕಟ್ಟಿ ಹಾಕಿರ್ಬೇಕು. ಇದರ ಅರ್ಥ ಸ್ಟೀಫನ್ ಮತ್ತು ಬಲ್ವಿಂದರ್ ಮ್ಯಾಥ್ಯೂ ಫ್ಯಾಮಿಲಿನ ಕೊಂದಿಲ್ಲ ಅಂತ ಹೇಳ್ತಾನೆ. ಇನ್ನು ಇದರಲ್ಲಿ ಇನ್ನೊಬ್ಬ ಮೂರನೇ ವ್ಯಕ್ತಿ ಇನ್ವಾಲ್ವ್ ಆಗಿದ್ದಾನೆ. ಅವರ ಮೇನ್ ಮೋಟಿವ್ ಅಲ್ಲಿ ಕಳ್ಳತನ ಮಾಡೋದು ಆಗಿದ್ದಿಲ್ಲ. ಅವರು ಪೀಟರ್ನ ಯಾವುದೋ ಪರ್ಸನಲ್ ರಿವೆಂಜ್ ಮೇಲೆ ಕೊಂದಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರೇವತಿಗೂ ಕೂಡ ಶಾಕ್ ಆಗುತ್ತೆ. ಆಕೆ ಪೀಟರ್ಗೆ ಈಗಿಂದ ಈ ಕೇಸ್ನ ನೀನೇ ಇನ್ವೆಸ್ಟಿಗೇಷನ್ ಮಾಡು ಅಂತ ಹೇಳ್ತಾಳೆ. ಈಗ ಪೀಟರ್ ತನ್ನ ಲೀವ್ಸ್ ನ ಕ್ಯಾನ್ಸಲ್ ಮಾಡಿ ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗ್ತಾನೆ. ಈಗ ಅವನು ಪೊಲೀಸ್ ಟೀಮ್ ನ ಕರ್ಕೊಂಡು ಬಂದು ಮ್ಯಾಥ್ಯೂ ಮನೆ ಸುತ್ತಮುತ್ತಲೂ ಸರ್ಚ್ ಮಾಡ್ತಾನೆ. ಆದ್ರೆ ಅವರಿಗೆ ಏನು ಸಿಗಲ್ಲ. ಈಗ ಮ್ಯಾಥ್ಯೂ ಅಲ್ಲಿಂದ ವಾಪಸ್ ಬರ್ತಿದ್ದಾಗ ಅಲ್ಲಿ ಅವನು ಒಂದು ಟೈಲ್ಸ್ ನ ಪ್ಯಾಟರ್ನ್ ನೋಡ್ತಾನೆ. ಅದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನೋಡಿ ಪೀಟರ್ಗೆ ಏನೋ ಡೌಟ್ ಬರುತ್ತೆ. ಆಗ ಅವನು ಅಲ್ಲಿ ತೋಡಿಸ್ತಾನೆ. ಅವನು ಅಲ್ಲಿ ತೋಡಿಸಿದಾಗ ಅಲ್ಲಿ ಅವರಿಗೆ ಬಲ್ವಿಂದರ್ ಡೆಡ್ ಬಾಡಿ ಸಿಗುತ್ತೆ. ಈಗ ಮಾರನೇ ದಿನ ಪೀಟರ್ ಸ್ಟೀಫನ್ ಹತ್ರ ಹೋಗಿ, ಬಲ್ವಿಂದರ್ ಯಾವಾಗ್ಲೂ ಸತ್ತೋಗಿದ್ದಾನೆ, ನೀನ್ಯಾಕೆ ಸುಳ್ಳು ಹೇಳಿದ್ಯಾ ಅಂತ ಕೇಳ್ತಾನೆ. ಆಗ ಸ್ಟೀಫನ್ ನಗ್ತಾ, ಸರ್, ಅವನು ತನ್ನ ಪಾಲನ್ನ ಜಾಸ್ತಿ ಕೇಳ್ತಿದ್ದ, ಅದಕ್ಕೆ ಕೋಪದಲ್ಲಿ ನಾನೇ ಅವನನ್ನ ಕೊಂದ್ಬಿಟ್ಟೆ ಅಂತ ಹೇಳ್ತಾನೆ. ಆದ್ರೆ ಪೀಟರ್ ಮಾತ್ರ ಸ್ಟೀಫನ್ ಮಾತನ್ನ ನಂಬಲ್ಲ. ಇವನ ಹಿಂದೆ ಇನ್ನೊಬ್ರು ಯಾರೋ ಇರಬೇಕು ಅಂತ ಅನ್ಕೋತಾನೆ. ಈಗ ಪೀಟರ್ ಅಲ್ಲಿಂದ ಸುಕುಮಾರನ್ ಹತ್ರ ಬರ್ತಾನೆ ಮತ್ತು ಅವನಿಗೆ ಸ್ಟೀಫನ್ ನ ಜೈಲಲ್ಲಿ ಯಾರ್ಯಾರು ಬಂದು ಮೀಟ್ ಆಗ್ತಾರೆ ಅಂತ ಲಿಸ್ಟ್ ರೆಡಿ ಮಾಡುವಂತ ಹೇಳ್ತಾನೆ. ಆಗ ಇವರಿಗೆ ಲತೀಫ್ ಅನ್ನೋ ವ್ಯಕ್ತಿ ಸ್ಟೀಫನ್ ನ ಮೀಟ್ ಆಗೋಕೆ ಬಂದಿದ್ದ ಅಂತ ಗೊತ್ತಾಗುತ್ತೆ. ಈಗ ಇವರು ಲತೀಫ್ ಮನೆಗೆ ಹೋಗಿ ಅವನ ಮನೆಯನ್ನ ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ಅಲ್ಲಿ ತುಂಬಾ ದುಡ್ಡು ಸಿಗುತ್ತೆ. ಆಗ ಲತೀಫ್ ಪೀಟರ್ಗೆ, ಸರ್, ಇದು ನನ್ನ ದುಡ್ಡಲ್ಲ, ಇದನ್ನ ಸ್ಟೀಫನ್ ನನಗೆ ಕೊಟ್ಟಿದ್ದು, ಅವನಿಗೆ ಯಾರೋ ಜಾನ್ ಅನ್ನೋ ವ್ಯಕ್ತಿ ಕೊಟ್ಟಿದ್ದಂತೆ ಅಂತ ಹೇಳ್ತಾನೆ. ಆಗ ಪೀಟರ್ ಜಾನ್ ಯಾರು ಅಂತ ಕೇಳ್ತಾನೆ. ಆದ್ರೆ ಲತೀಫ್ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಪೀಟರ್ ಜಾನ್ ಬಗ್ಗೆ ಸರ್ಚ್ ಮಾಡ್ತಾನೆ. ಅಲ್ಲಿಂದ ಪೀಟರ್ ಈಗ ರೇವತಿಗೆ ಕೇಸ್ ಡೀಟೇಲ್ಸ್ ಹೇಳೋಕೆ ಹೋಗ್ತಾನೆ. ಇವನು ರೇವತಿಗೆ, ಮೇಡಮ್, 2014ರಲ್ಲಿ ಕೊಚ್ಚಿ ಪೋರ್ಟ್ನಲ್ಲಿ ಕಸ್ಟಮ್ನವರು 5 ಕೋಟಿ ಬೆಲೆಯ ಸ್ಮಗ್ಲಿಂಗ್ ಮಾಡ್ತಿದ್ದ ಡೈಮಂಡ್ಸ್ ನ ಹಿಡಿದಿದ್ರು ಮತ್ತು ಆ ಕೇಸಲ್ಲಿ ಒಬೇದ್ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು. ಇನ್ನು ಅದೇ ವರ್ಷ ಕಸ್ಟಮ್ಸ್ನವರು 1 ಕೋಟಿಯನ್ನ ಮ್ಯಾಥ್ಯೂ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಏಕೆಂದ್ರೆ ಆ ಸ್ಮಗ್ಲಿಂಗ್ ಗೂಡ್ಸ್ ನ ಹಿಡಿದುಕೊಡೋಕೆ ಮ್ಯಾಥ್ಯೂ ಹೆಲ್ಪ್ ಮಾಡಿದ್ದ. ಇನ್ನು ಮ್ಯಾಥ್ಯೂ ಆ ದುಡ್ಡಿಂದ ಒಂದು ಬಂಗಲೆಯನ್ನ ತಗೊಂಡ ಮತ್ತು ಕೀರಾ ಅನ್ನೋ ಹುಡುಗಿನ ದತ್ತು ತಗೊಂಡ, ಯಾಕಂದ್ರೆ ಅವರಿಗೆ ಮಕ್ಕಳಾಗಿದ್ದಿಲ್ಲ, ಮತ್ತು ಆ ಮನೆನ ಕೀರಾ ಹೆಸರಿಗೆ ಮಾಡಿದ್ದ ಅಂತ ಹೇಳ್ತಾನೆ. ಇನ್ನು ಡೈಮಂಡ್ ಕಳ್ಕೊಂಡ ಆ ಸ್ಮಗ್ಲರ್ಸ್ ಮ್ಯಾಥ್ಯೂ ಮತ್ತು ಅವನ ಫ್ಯಾಮಿಲಿನ ರಿವೆಂಜ್ ನಲ್ಲಿ ಕೊಂದಿದ್ದಾರೆ ಅಂತ ಹೇಳ್ತಾನೆ. ಈಗ ಪೀಟರ್ ಮತ್ತು ಅವನ ಟೀಮ್ ಒಬೇದ್ನ ಮೀಟ್ ಆಗೋಕೆ ಬರ್ತಾರೆ. ಯಾಕಂದ್ರೆ ಸ್ಮಗ್ಲಿಂಗ್ ಕೇಸಲ್ಲಿ ಕಸ್ಟಮ್ನವರು ಒಬೇದ್ನ ಅರೆಸ್ಟ್ ಮಾಡಿರ್ತಾರೆ. ಆದ್ರೆ ಒಬೇದ್ ಮನೆಗೆ ಬಂದು ನೋಡಿದಾಗ ಒಬೇದ್ ತೀರ್ಕೊಂಡಿರ್ತಾನೆ. ಇದನ್ನ ನೋಡಿ ಪೀಟರ್ ಶಾಕ್ ಆಗ್ತಾನೆ. ಈಗ ಈ ಕೇಸ್ನ ಹೇಗೆ ಮುಂದೆ ತಗೊಂಡು ಹೋಗ್ಬೇಕಂತ ಯೋಚನೆ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಪೀಟರ್ ತಾಯಿ ಆರೋಗ್ಯ ತುಂಬಾ ಕೆಟ್ಟಿರುತ್ತೆ. ಆಗ ಪೀಟರ್ ತನ್ನ ತಾಯಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಇವನು ಹಾಸ್ಪಿಟಲ್ ಇದ್ದಾಗ ಅವನಿಗೆ ಅಲ್ಲಿ ರವಿ ಸಿಗ್ತಾನೆ. ಇದೇ ರವಿ ಮಗಳನ್ನ ಪೀಟರ್ ಸ್ಟಾರ್ಟಿಂಗ್ ನಲ್ಲಿ ಕಾಪಾಡಿರ್ತಾನೆ. ಇವರು ಈಗ ಇಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಸೀನೀಗ ಮತ್ತೆ ರೇವತಿ ಕಡೆ ಶಿಫ್ಟ್ ಆಗುತ್ತೆ. ರೇವತಿ ಮುಂದೆ ಪೀಟರ್ ಕುಂತಿರ್ತಾನೆ. ಪೀಟರ್ ರೇವತಿಗೆ, ಮೇಡಮ್, ನನ್ನ ಅನುಮಾನ ಎಲ್ಲ ಸುಳ್ಳಾಯ್ತು. ಏಕೆಂದ್ರೆ ಮ್ಯಾಥ್ಯೂ ಮತ್ತು ಅವನ ಫ್ಯಾಮಿಲಿನ ಕೊಂದಿದ್ದು ಸ್ಟೀಫನೇ. ಅವನು ಕಳ್ಳತನ ಮಾಡೋಕೆ ಅಲ್ಲಿ ಹೋಗಿ ಅವನ ಫ್ಯಾಮಿಲಿನ ಕೊಂದ ಅಂತ ಹೇಳ್ತಾನೆ. ಇನ್ನು ಈಗ ನನ್ನ ತಾಯಿ ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ಅದಕ್ಕೆ ನನಗೆ ಲೀವ್ ಬೇಕು ಅಂತ ಹೇಳ್ತಾನೆ. ಈಗ ಪೀಟರ್ ಲೀವ್ ತಗೋತಾನೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಪೀಟರ್ ಕಿಶೋರ್ನ ಹೋಗಿ ಭೇಟಿ ಆಗ್ತಾನೆ. ಪೀಟರ್ ಕಿಶೋರ್ಗೆ, ಸರ್, ಈ ಕೇಸ್ನ ಅಫಿಷಿಯಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಅಫಿಷಿಯಲಿ ಹೋದ್ರೆ ಕ್ರಿಮಿನಲ್ಸ್ ತಪ್ಪಿಸ್ಕೋತಾರೆ. ಅದಕ್ಕೆ ನಾನು ಈ ಕೇಸ್ನ ಅನ್ಅಫಿಷಿಯಲಿ ಹ್ಯಾಂಡಲ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಈ ಕೇಸಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಿದ್ದೀರಿ, ಅದಕ್ಕೆ ನೀವು ನಿಜ ಹೇಳಿ, ಇಲ್ಲಾಂದ್ರೆ ನಾನು ನಿಮ್ಮ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ. ಇದನ್ನ ಕೇಳಿ ಕಿಶೋರ್ ಭಯಪಡ್ತಾನೆ. ಅವನು ಪೀಟರ್ಗೆ ಎಲ್ಲ ನಿಜ ಹೇಳ್ತಾನೆ. ಆಕ್ಚುಲಿ ಜಾನ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ. ಈತ ಡೈಮಂಡ್ ನ ಸ್ಮಗ್ಲಿಂಗ್ ಮಾಡ್ತಿರ್ತಾನೆ. ಅವನು ಏರ್ಪೋರ್ಟ್ ನಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಮೂಲಕ ಡೈಮಂಡ್ ಸ್ಮಗ್ಲಿಂಗ್ ಮಾಡ್ತಿರ್ತಾನೆ. ಈ ಪ್ರೆಗ್ನೆಂಟ್ ಮಹಿಳೆಯರು ಡೈಮಂಡ್ಸ್ ತಗೊಂಡು ಬರ್ತಿದ್ದಾಗ ಪ್ಲೇನ್ ಲ್ಯಾಂಡ್ ಆಗೋ ಮುಂಚೆ ಒಂದು ಟ್ಯಾಬ್ಲೆಟ್ ನ ತಗೋತಿರ್ತಾರೆ. ಇದರಿಂದ ಅವರ ಆರೋಗ್ಯ ಕೆಡ್ತಿರುತ್ತೆ. ಆಗ ಫ್ಲೈಟ್ ನವರು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಅವರನ್ನ ಸೀದಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾರೆ.
ಇದೇ ಹಾಸ್ಪಿಟಲ್ನಲ್ಲಿ ಜಾನ್ ಕಡೆಯ ಒಬ್ಬ ಡಾಕ್ಟರ್ ಇರ್ತಾನೆ. ಈತ ಅವರಿಗೆ ಆಂಟಿಡೋಟ್ ನ ಕೊಟ್ಟು ಅವರ ಆರೋಗ್ಯನ ಸರಿ ಮಾಡ್ತಿರ್ತಾನೆ. ಇನ್ನು ಪೀಟರ್ ಆ ಮಹಿಳೆಯರನ್ನ ಫಾಲೋ ಮಾಡಿ ಅವರ ಹತ್ರ ಇದ್ದ ತನ್ನ ಡೈಮಂಡ್ ನ ತಗೋತಿರ್ತಾನೆ. ಇನ್ನು ಇದೇ ಏರ್ಪೋರ್ಟ್ ಹಾಸ್ಪಿಟಲ್ ನಲ್ಲಿ ಮ್ಯಾಥ್ಯೂ ಕೂಡ ಕೆಲಸ ಮಾಡ್ತಿರ್ತಾನೆ. ಅವನು ಪದೇ ಪದೇ ಇದೇ ಪ್ಯಾಟರ್ನ್ ನೋಡಿ ಅವನಿಗೆ ಏನೋ ಡೌಟ್ ಬರುತ್ತೆ. ಅದಕ್ಕೆ ಅವನು ನೆಕ್ಸ್ಟ್ ಟೈಮ್ ಅಂತ ಪ್ರೆಗ್ನೆಂಟ್ ಲೇಡೀಸ್ ಬಂದಾಗ ಅದರ ಬಗ್ಗೆ ಕಸ್ಟಮರ್ಗೆ ಹೇಳ್ತಾನೆ. ಆದ್ರೆ ಈ ಟೈಮ್ ಬರ್ತಿದ್ದ ಪ್ರೆಗ್ನೆಂಟ್ ಲೇಡಿ ಬೇರೆ ಯಾರು ಅಲ್ಲ, ಜಾನ್ ಹೆಂಡತಿ ನ್ಯಾನ್ಸಿ ಆಗಿರ್ತಾಳೆ. ಜಾನ್ ತನ್ನ ಹೆಂಡತಿ ಕಡೆಯಿಂದನೂ ಕೂಡ ಸ್ಮಗ್ಲಿಂಗ್ ಮಾಡಿಸ್ತಿರ್ತಾನೆ. ಈಗ ಕಸ್ಟಮ್ನವರು ನ್ಯಾನ್ಸಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗದೆ ಆಕೆನ ಎನ್ಕ್ವೈರಿ ಮಾಡ್ತಾರೆ. ಇದರಿಂದ ಆಕೆಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗದೆ ಆಕೆ ಅಬ್ರಾಷನ್ ಆಗುತ್ತೆ. ಇನ್ನು ಕಸ್ಟಮ್ಸ್ನವರು ಆಕೆನ ಜೈಲಿಗೆ ಹಾಕ್ತಾರೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅದೇ ಕೇಸಲ್ಲಿ ಒಬೆದ್ನ ಕೂಡ ಅರೆಸ್ಟ್ ಮಾಡಿರ್ತಾರೆ. ಈಗ ಸ್ವಲ್ಪ ದಿನ ಆದ್ಮೇಲೆ ನ್ಯಾನ್ಸಿಗೂ ಕೂಡ ಬೇಲ್ ಸಿಗುತ್ತೆ. ಆಕೆ ಜೈಲಿಂದ ಹೊರಗೆ ಬರ್ತಾಳೆ. ಆದ್ರೆ ಆಕೆಗೆ ತನ್ನ ಮಗುವನ್ನ ಕಳ್ಕೊಂಡಿದ್ದ ದುಃಖ ಕಂಟ್ರೋಲ್ ಆಗ್ತಿರಲ್ಲ. ಆಕೆ ಯಾವಾಗ್ಲೂ ಬೇಜಾರಲ್ಲಿರ್ತಾಳೆ. ನ್ಯಾನ್ಸಿಗೆ ಈ ದುಃಖ ತಾಳಲಾಗದೆ ಆಕೆ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಇದನ್ನ ನೋಡಿ ಜಾನ್ಗೆ ತುಂಬಾ ಬೇಜಾರಾಗುತ್ತೆ. ಈಗ ಜಾನ್ ತುಂಬಾ ದಿನದವರೆಗೆ ತನ್ನ ಡೈಮಂಡ್ಸ್ ನ ಯಾರು ಹಿಡಿದು ಕೊಟ್ರಂತ ಸರ್ಚ್ ಮಾಡ್ತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಅವರಿಗೆ ಮ್ಯಾಥ್ಯೂವೇ ತನ್ನ ಡೈಮಂಡ್ಸ್ ನ ಹಿಡಿದುಕೊಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಅವರು ಒಂದು ದಿನ ಜಾನ್, ಸ್ಟೀಫನ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮ್ಯಾಥ್ಯೂ ಮನೆಗೆ ಹೋಗ್ತಾರೆ. ಇವತ್ತು ಕೀರಾ ಬರ್ತ್ಡೇ ಇರುತ್ತೆ. ಇವರು ಮ್ಯಾಥ್ಯೂ ಮತ್ತು ಅವನ ಫ್ಯಾಮಿಲಿನ ಮುಗಿಸ್ತಾರೆ. ಅದೇ ಬರ್ತ್ಡೇ ಪಾರ್ಟಿಯಲ್ಲಿ ಪೀಟರ್ ಮಗ ಸೆಬಿನ್ ಕೂಡ ಇರ್ತಾನೆ. ಇವರು ಸೆಬಿನ್ನ ಕೂಡ ಸಾಯಿಸಿರ್ತಾರೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಕಿಶೋರ್ ಪೀಟರ್ಗೆ ನಾನು ನ್ಯಾನ್ಸಿಗೆ ಬೇಲ್ ಕೊಡಿಸಿದ್ದೆ, ಮ್ಯಾಥ್ಯೂ ಮರ್ಡರ್ಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಈಗ ಮಾರದಿನ ಜಾನ್ ತನ್ನ ವೈಫ್ ಸಮಾಧಿ ಹತ್ರ ಹೋಗ್ತಾನೆ. ಆದ್ರೆ ಇವನು ಸಮಾಧಿ ಹತ್ರ ಬಂದಾಗ ಅಲ್ಲಿ ಸಮಾಧಿ ಓಪನ್ ಆಗಿರುತ್ತೆ. ಅದರಲ್ಲಿ ನ್ಯಾನ್ಸಿ ಬಾಡಿ ಇರಲ್ಲ ಮತ್ತು ಅಲ್ಲಿ ಕಲ್ಲಿನ ಮೇಲೆ ಇನ್ ಹೆವೆನ್ ಅಂತ ಬರ್ದಿರುತ್ತೆ. ಈಗ ತಕ್ಷಣ ಜಾನ್ ಮ್ಯಾಥ್ಯೂ ಮನೆಗೆ ಹೋಗ್ತಾನೆ. ಏಕೆಂದ್ರೆ ಮ್ಯಾಥ್ಯೂ ಮನೆ ಹೆಸರು ಹೆವೆನ್ ಅಂತ ಆಗಿರುತ್ತೆ. ಜಾನ್ ಮ್ಯಾಥ್ಯೂ ಮನೆಗೆ ಬಂದಾಗ ಪೀಟರ್ ಅಲ್ಲಿರ್ತಾನೆ. ಪೀಟರ್ ತನ್ನ ಮಗ ಸತ್ತ ಜಾಗದಲ್ಲಿ ಕೂತಿರ್ತಾನೆ. ಪೀಟರ್ ಜಾನ್ ನೋಡಿ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇವರು ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ಪೀಟರ್ ಜಾನ್ ನ ಸಾಯಿಸ್ಬಿಡ್ತಾನೆ. ಸೊ ಸ್ಟೋರಿ ಈಗ ಮತ್ತೆ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಪೀಟರ್ ಕೋರ್ಟ್ ಅಲ್ಲಿ ಇರ್ತಾನೆ. ಇಲ್ಲಿ ಪೀಟರ್ ಅಪೋಸಿಟ್ ಲಾಯರ್ ಕೋರ್ಟ್ ಮುಂದೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಇಟ್ಟು ಪೀಟರೇ ಜಾನ್ ನ ಕೊಂದಿದ್ದಾನೆ ಅಂತ ಹೇಳ್ತಾಳೆ. ಆದ್ರೆ ಪೀಟರ್ ಕಡೆಯ ಲಾಯರ್ ಮಾತಾಡ್ತಾ ಜಡ್ಜ್ಗೆ ಅವತ್ತು ಜಾನ್ ಕೊಲೆಯಾದ ದಿನ ಪೀಟರ್ ದುಬೈನಲ್ಲಿದ್ದ, ಅವನು ಇಂಡಿಯಾದಲ್ಲಿ ಇದ್ದಿದ್ದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಕೆಲವು ದಾಖಲೆಗಳನ್ನ ಕೋರ್ಟ್ ಮುಂದೆ ಇಡ್ತಾಳೆ. ಇನ್ನೂ ಒಂದು ವಿಡಿಯೋ ತೋರಿಸ್ತಾಳೆ. ಅದರಲ್ಲಿ ಪೀಟರ್ ತನ್ನ ತಂಗಿ ಮಗಳ ಬರ್ತ್ಡೇಯನ್ನ ದುಬೈನಲ್ಲಿ ಮಾಡ್ತಿರ್ತಾನೆ. ಅಲ್ಲಿ ಅವನ ತಾಯಿ ಕೂಡ ಇರ್ತಾಳೆ. ಈಗ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ನೋಡಿ ಜಡ್ಜ್ ಪೀಟರ್ ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಅವನನ್ನ ಬಿಡುಗಡೆ ಮಾಡ್ತಾನೆ. ಈಗ ಮೂವಿಯ ಮೇನ್ ಟ್ವಿಸ್ಟ್ ಓಪನ್ ಆಗುತ್ತೆ. ಅವತ್ತು ಪೀಟರ್ ಹಾಸ್ಪಿಟಲ್ ಇದ್ದಾಗ ರವಿನ ಮೀಟ್ ಆಗಿರ್ತಾನಲ್ಲ, ಅವನು ಆಂಬ್ಯುಲೆನ್ಸ್ ಡ್ರೈವರ್ ಆಗಿರ್ತಾನೆ ಮತ್ತು ಈತನ ಅಂಡರ್ ನಲ್ಲಿ ಮಾರ್ಜರಿ ಸೆಕ್ಷನ್ ಇರುತ್ತೆ. ಆಗ ಪೀಟರ್ ಅವನ ಜೊತೆ ಮಾತಾಡಿ ಒಂದು ಹೆಲ್ಪ್ ಕೇಳ್ತಾನೆ. ಪೀಟರ್ ಕೂಡ ತನ್ನ ಮಗಳನ್ನ ಕಾಪಾಡೋಕೆ ಹೆಲ್ಪ್ ಮಾಡಿದ್ದಕ್ಕೆ ರವಿ ಕೂಡ ಅವನಿಗೆ ಹೆಲ್ಪ್ ಮಾಡೋಕೆ ಒಪ್ಕೋತಾನೆ. ಇನ್ನು ಪೀಟರ್ ಜಾನ್ ನ ಕೊಂದ್ಮೇಲೆ ಅವನ ಬಾಡಿನ ತಗೊಂಡು ರವಿ ಹತ್ರ ಬಂದಿರ್ತಾನೆ. ಇವರು ಅವನ ಬಾಡಿಯನ್ನ ಫ್ರೀಜರ್ ನಲ್ಲಿ ಇಟ್ಟಿರ್ತಾರೆ. ಈಗ ಪೀಟರ್ ತನ್ನ ತಾಯಿನ ಕರ್ಕೊಂಡು ಅಲ್ಲಿಂದ ದುಬೈಗೆ ಹೋಗ್ತಾನೆ ಮತ್ತು ದುಬೈಗೆ ಹೋಗೋ ಮುಂಚೆ ರವಿಗೆ, ನಾನು ದುಬೈಗೆ ಹೋಗಿ 2 ದಿನ ಆದ್ಮೇಲೆ ನೀನು ಜಾನ್ ಬಾಡಿನ ಕಾಡಲ್ಲಿ ಬಿಸಾಕು ಮತ್ತು ಅಲ್ಲಿ ಹೋಗುವಾಗ ನನ್ನ ಯೂನಿಫಾರ್ಮ್ ಮತ್ತು ಜೀಪ್ ತಗೊಂಡು ಹೋಗು. ಇದರಿಂದ ನಾನೇ ಆ ಬಾಡಿನ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಅನ್ಕೋತಾರೆ ಅಂತ ಹೇಳ್ತಾನೆ. ಇನ್ನು ಪೀಟರ್ ಮೊದಲೇ ದುಬೈಗೆ ಹೋಗಿದ್ದರಿಂದ ಅವನಿಗೆ ತಾನು ದುಬೈನಲ್ಲಿರುವಂತೆ ಸಾಕ್ಷಿ ಕೂಡ ಇರುತ್ತೆ. ಈಗ ಪೀಟರ್ ದುಬೈಗೆ ಹೋದ್ಮೇಲೆ ರವಿ ಅವನ ಯೂನಿಫಾರ್ಮ್ ಮತ್ತು ಜೀಪ್ ತಗೊಂಡು ಕಾಡಲ್ಲಿ ಹೋಗಿ ಜಾನ್ ಬಾಡಿನ ಬಿಸಾಕ್ತಾನೆ. ಆಗ ಫಾರೆಸ್ಟ್ ರೇಂಜರ್ ಅವನ ಮುಖವನ್ನ ನೋಡಿರಲ್ಲ. ಇನ್ನು ಬಾಡಿ ಫ್ರೀಜರ್ ನಲ್ಲಿದ್ದರಿಂದ ಅದು ಕೊಳತೋಗಿರಲ್ಲ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಬಾಡಿ ಕೊಳೆತ ದಿನದಿಂದ ಲೆಕ್ಕ ಮಾಡಿದ್ದಕ್ಕೆ ಅವರಿಗೆ ಬಾಡಿ 3-4 ದಿನ ಹಳೆದು ಅಂತ ಅನಿಸಿರುತ್ತೆ. ಸೊ ಈ ರೀತಿ ಪ್ಲಾನ್ ಮಾಡಿ ಪೀಟರ್ ತನ್ನ ಮಗನ ರಿವೆಂಜ್ ನ ತಗೊಂಡಿರ್ತಾನೆ. ಸೊ ಮೂವಿಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.